ಏನಂತಂತಂದರೆ 15ನೇ ಹಣಕಾಸಿನಲ್ಲಿ 45 ಲಕ್ಷ ರೂಪಾಯಿ ದುಡ್ಡು ಬಂದಿರ್ತದೆ. ಆದರೆ ಯಾವುದೇ ರೀತಿ ಒಂದು ಅಭಿವೃದ್ಧಿ ಆಗಿರೋದಿಲ್ಲ. ಹಾಗಾಗಿ ಏನು ಭಾಳಷ್ಟು ಟ್ಯಾಕ್ಸ್ ಜಮಾ ಆಗ್ಯದ ನಮ್ಮಲ್ಲಿ. ಆದರೆ ಟ್ಯಾಕ್ಸ್ ಎಲ್ಲಿಗೆ ಹೋಯ್ತು ಅಂಬೋದು ಇನ್ನೂ ಗೊತ್ತಿಲ್ಲ. ಹಾಗಾಗಿ ಏನು ಪೋಸ್ಟಿಂಗ್ ಇಟ್ಟಿದ್ದಾರೆ, ಪೋಸ್ಟಿಂಗ್ದಲ್ಲಿ ಏನು ಬರ್ದಾರ ಅಂತಂದು ಯಾವ ಸದಸ್ಯರಿಗೂ ಗೊತ್ತಿಲ್ಲ. ಯಾಕಂತಂದರೆ ಬರೀ ಪ್ರತಿ ತಿಂಗಳ ಮೀಟಿಂಗ್ ಇರ್ತದೆ, ಇವ್ರು ಹೋಗ್ತಾರೆ, ಕೂಡ್ತಾರೆ, ಏನು ಹೇಳ್ತಾರೆ ಏನಿಲ್ಲ, ಇವರೇ ಬೇರೆ ಹೇಳ್ತಾರೆ, ಅವರೇ ಬೇರೆ ಬರ್ಕೋತಾರೆ. ಹಾಗಾಗಿ ಮಣ್ಣಿನ ಮೀಟಿಂಗು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರು ಆನ್ಲೈನ್ದಲ್ಲಿ ಪಾಸ್ ಆಗಿದೆ ಅಂತ ತೋರಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುನೀತಾ ಬನ್ನೀರ್ ಅಂತಂದು ರಾಜ್ಯರೋಷವಾಗಿ ಏನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗೂ ನಾವು ಭಾಳಷ್ಟು ಸಲ ಗಮನಕ್ಕೆ ತಂದಿದ್ದೆವು. ಆದರೆ ಕೆಲವೊಂದು ಗ್ರಾಮದಲ್ಲಿ ಚರಂಡಿಗಳನ್ನು ತುಂಬಿ ಇವತ್ತು ತುಳುಕಿ ರಸ್ತೆ ಮೇಲೆ ಹರಿತಾ ಇದ್ದಾವೆ. ಆದರೂ ಕೂಡ ಇವತ್ತು ಗ್ರಾಮಸ್ಥರು ಎಲ್ಲ ಸದಸ್ಯರನ್ನು ಭಾಳಷ್ಟು ಸಲ ಕೇಳಿದರೂ ಕೂಡ ಯಾವುದೇ ರೀತಿ ಈಡೇರಿಸ್ತಾ ಇಲ್ಲ. ಹಾಗಾಗಿ ಅಂಥ ಅಧಿಕಾರಿಗಳಿಗೆ ಏನಂತಂದರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು, ಇಲ್ಲಾಂದ್ರೆ ತನಿಖೆ ಮಾಡಬೇಕು. ಒಳ್ಳೆಯ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡೋರಿಗೆ ಇವೆಲ್ಲ ಅವಕಾಶ ಮಾಡಿಕೊಡ್ಬೇಕಂತಂದು ನಮ್ಮದೆಲ್ಲ ಅನಿಸಿಕೆ ಅದ. ಹಾಗಾಗಿ ಇವೆಲ್ಲ ಯಾರ್ಯಾರು ಏನಾರ ಕೇಳಿದ್ರೆ ನಿಮ್ಗೆ ಮಾಡ್ಕೋತೇನೆ, ನಿಮಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರಂತ. ಹಾಗಾಗಿ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇರಬೇಕು ಅಂತಂದು ಮೊನ್ನೆ ಮೀಟಿಂಗ್ದಲ್ಲಿ ಇವರಿಗೆ ಬಾಯಿ ಸಿಕ್ಕಿದಂಗೆ ಮಾತಾಡಿದ್ದಾರೆ. ಈಗ ಅವರೇ ಮಾತಾಡ್ತಾರೆ ಸರ್, ಗ್ರಾಮ ಪಂಚಾಯತ್ ಸದಸ್ಯರು.